ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ ರೆಡ್ಮಿ ನೋಟ್ 12 ಸೀರೀಸ್ನ ಒಂದು ಹೊಸ ಸ್ಮಾರ್ಟ್ಫೋನ್ ಇದೆ. ರೆಡ್ಮಿ ನೋಟ್ 12 4G, 5G ಅಲ್ಲ 4G. ಈ ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟನ್ನು 15,000 ರೂಪಾಯಿಗೆ ಲಾಂಚ್ ಮಾಡಿದರೆ, ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಮಾಡಿಕೊಂಡು 14,000 ರೂಪಾಯಿಗೆ ಈ ಫೋನ್ನ ಪರ್ಚೇಸ್ ಮಾಡ್ಬೋದು. ನಾನಿವತ್ತು ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ. ಈಗಲೂ ಕೂಡ 4G ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡುವಂಥದ್ದು ರಿಲೆವೆಂಟಾ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಐಟಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಮಗೆ ಒಂದು ಸಿಮ್ ಇಲೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗ್ತಾ ಇದೆ. ಅದರ ಕೆಳಗಡೆ ಡೈರೆಕ್ಟ್ ಆಗಿ ನಮಗೆ ಈ ಸ್ಮಾರ್ಟ್ಫೋನ್ ನೋಡೋಕೆ ಸಿಗುತ್ತೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದರ ಕೆಳಗಡೆ 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರು, ಒಳ್ಳೆ ವಿಷಯ ಈ ಪ್ರೈಸ್ ರೇಂಜ್ಗೆ. ನಂತರ USB Type-C ಡಾಟಾ ಕೇಬಲ್ ಕೊಟ್ಟಿದ್ದಾರೆ, ಟೈಪ್ ಎ ಟೈಪ್ಸ್, ಒಳ್ಳೆ ಕ್ವಾಲಿಟಿ ಕೇಬಲ್ ಇದಾಗಿದೆ. ಅದನ್ನ ಬಿಟ್ಟರೆ ಬೇರೆನೂ ಸಹ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಈ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಒಂದು ಲೆವೆಲ್ಗೆ ಪ್ರೀಮಿಯಂ ಅಂತಾನೆ ಅನ್ನಿಸ್ತಾ ಇದೆ. ಫ್ರಂಟಲ್ಲಿ ನಮಗೆ ಪಂಚೋಲ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು, ಒಂದು ಸಣ್ಣ ಪಂಚೋಲು ಫ್ರಂಟಲ್ಲಿ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ. ಒಂದು ಒಳ್ಳೆ ವಿಷಯ, ಬೆಜಲ್ ಎಲ್ಲ ಕಡೆ ಕಡಿಮೆನೇ ಇದೆ, ಬಾಟಮ್ ಬೆಜಲ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಹಿಂದ್ಗಡೆ ಒಂಥರ ಮ್ಯಾಟ್ ಫಿನಿಶ್ ಇದೆ. ಸ್ಮಡ್ಜಸ್ ಅಷ್ಟು ಈಸಿಯಾಗಿ ಆಗೋದಿಲ್ಲ, ಬಟ್ ಪ್ಲಾಸ್ಟಿಕ್ ಬ್ಯಾಕ್ ಆಬ್ವಿಯಸ್ಲಿ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆಯಿಂದ ಒಂದು ಲೆವೆಲಿಗೆ ಚೆನ್ನಾಗಿ ಕಾಣುತ್ತೆ, ಆಯಿತಾ, ಪ್ರೀಮಿಯಂ ಅಂತಲೇ ಅನಿಸುತ್ತೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ, ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಮತ್ತು ಈ ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ಲೈಟ್ ವೇಟ್ ಇದೆ, ಕೇವಲ 186 ಗ್ರಾಮ್ ವೇಟ್ ಇದೆ ಮತ್ತು ಒಂದು ಲೆವೆಲ್ ತಿನ್ನಕ್ಕೆ ಕೂಡ ಇರುವಂಥದ್ದು. 7.85 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಫೋನ್ನ ಫ್ರೇಮ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮ್. ಓಕೆ, ಪ್ರೈಸ್ ರೇಂಜಿಗೆ Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಜೊತೆಗೆ IR ಬ್ಲಾಸ್ಟರ್ನ ಕೂಡ ಕೊಟ್ಟಿದ್ದಾರೆ. ಆರಾಮಾಗಿ ನೀವು ನಿಮ್ಮ ಮನೆಯ ಟಿವಿಯನ್ನು IR ಸಪೋರ್ಟ್ ಆಗುವಂಥ ಎಲ್ಲ ಡಿವೈಸ್ನ ಈ ಫೋನ್ನ ಮುಖಾಂತರನೇ ಕಂಟ್ರೋಲ್ ಮಾಡಬಹುದು. ಜೊತೆಗೆ ಇದು IP ರೇಟಿಂಗನ್ನು ಸಹ ಹೊಂದಿರುವಂಥದ್ದು. IP53 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಇನ್ನು ಕೊಡದಿರೋದಕ್ಕಿಂತ ಅಟ್ಲೀಸ್ಟ್ ನಾವು ಕೊಟ್ಟಿದ್ದಾರೆ, ಅದೇ ಒಂದು ಖುಷಿ ವಿಷಯ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಫೋನಿಂದು ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಗುರು. ಮೋಸ್ಟ್ ಆಫ್ ದ ಫೋನ್ಗಳು ನೀವು ಯಾವುದೇ ತಗೊಳ್ಳಿ ಸಿಮ್ಲರ್ ಲುಕ್ಕನ್ನೇ ಹೊಂದಿರುತ್ತೆ ಅಥವಾ ಇದಕ್ಕಿಂತ ಕೆಟ್ಟದಾಗಿರುತ್ತೆ. ಯೂಶಲಿ ರೀಸೆಂಟ್ ಡೇಸಲ್ಲಿ ಹೆಂಗೆ ಮಾಡ್ತಿದ್ದಾರೆ ಅಂದರೆ ಈ ಪ್ರೈಸ್ ರೇಂಜಲ್ಲೂ ಕೂಡ ನಿಮಗೆ ಟಿಯರ್ ಡ್ರಾಪ್ ನಾಚ್ ಕೊಡ್ತಾ ಇದ್ದಾರೆ. ಇವರು ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಅದೇ ಒಂದು ಖುಷಿ ವಿಷಯ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಟಾಪ್ ನಾಚ್ ಅಂತ ಅನ್ನಿಸ್ತು. 14-15 ಸಾವಿರ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇನ ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಅನ್ನಿಸ್ತಾ ಇರುವಂಥದ್ದು. ಒನ್ ಆಫ್ ದ ಬ್ರೈಟೆಸ್ಟ್ ಡಿಸ್ಪ್ಲೇ ಅಂತ ಬೇಕಾದರೂ ಅನ್ಬೋದು. ಇದರಲ್ಲಿ 6.67 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಸೂಪರ್ AMOLED ಡಿಸ್ಪ್ಲೇ ಇದೆ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಕ್ರೇಜಿ ವಿಷಯ. ಇದು ವೇರಿಯಬಲ್ ಅಂತ ಅನ್ನಲ್ಲ, ಅವಶ್ಯಕತೆ ಇರೋ ಟೈಮಲ್ಲಿ 60, 90, 120 ಹರ್ಟ್ಸ್ಗೆ ಸ್ವಿಚ್ ಆಗುತ್ತೆ. ಸ್ಮಾರ್ಟಿಂಗ್ ನೀವು ಬೇಕಾದ್ರೆ ಚೂಸ್ ಮಾಡ್ಕೊಬೋದು. ಸೊ ಡಿಸ್ಪ್ಲೇ ಮಾತ್ರ ಬೆಂಕಿ ಇದೆ, ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಅನ್ನಿಸ್ತು. 1200 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು ಈ ಪ್ರೈಸ್ ರೇಂಜಿಗೆ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒನ್ ಆಫ್ ದ ಬ್ರೈಟೆಸ್ಟ್ ಡಿಸ್ಪ್ಲೇ ಅಂತ ಬೇಕಾದ್ರೆ ಅನ್ಬೋದು. ಇದು ಏನೋ HDR HD ಅಂದರೆ ಏನು ನೆಟ್ಫ್ಲಿಕ್ಸ್ HD ಬರುತ್ತಲ್ವ, ಅದನ್ನು ಕೂಡ ಇದು ಸಪೋರ್ಟ್ ಮಾಡುತ್ತಂತೆ. ಒಟ್ಟಿಗೆ ವ್ಯೂವಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ. ಬ್ಲ್ಯಾಕ್ ಸೆಲ್ ಹೆವಿ ಡೀಪ್ ಬ್ಲ್ಯಾಕಾಗಿ ಕಾಣುತ್ತೆ. ಬೆಂಕಿ ಡಿಸ್ಪ್ಲೇ, ನನಗಂತೂ ಹೆವಿ ಇಷ್ಟ ಆಯಿತು. ಇನ್ನು ಈ ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನ್ ಎರಡು ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 6GB ರ್ಯಾಮು, 128GB ಸ್ಟೋರೇಜ್ ಮತ್ತು ಇನ್ನೊಂದು 6GB ರ್ಯಾಮ್ ಮತ್ತು 64GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು ಆಬ್ವಿಯಸ್ಲಿ LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ಜೊತೆಗೆ ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ನ ಕೂಡ ಕೊಟ್ಟಿದ್ದಾರೆ. ಅಪ್ ಟು 11GB ತನಕ ರ್ಯಾಮನ್ನು ಎಕ್ಸ್ಟೆಂಡ್ ಮಾಡುತ್ತೆ. ಅಂದರೆ ಸ್ಟೋರೇಜ್ನ ರ್ಯಾಮ್ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ. ಅದರ ಅವಶ್ಯಕತೆ ಏನೂ ಇಲ್ಲ ನಂಗೆ ಅನ್ನಿಸ್ದಂಗೆ. ಸೊ ರ್ಯಾಮು ಮತ್ತು ಸ್ಟೋರೇಜು ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, 4G ಪ್ರೊಸೆಸರ್, ಸ್ನ್ಯಾಪ್ಡ್ರ್ಯಾಗನ್ 685 ಪ್ರೊಸೆಸರ್, ಆಕ್ಟಾ ಕೋರ್ ಪ್ರೊಸೆಸರ್. ಸೊ ಇದು ಈ ಪ್ರೈಸ್ ರೇಂಜಿಗೆ ಒಳ್ಳೆ ಪ್ರೊಸೆಸರ್. 5G ಕೊಟ್ಟಿದ್ರೆ ಇನ್ನೂ ಬೆಂಕಿ ಇರ್ತಾ ಇತ್ತು, ಬಟ್ ಸ್ಟಿಲ್ 4G ಏನು ನಾಳೆ ಹೋಗ್ಬಿಡಲ್ಲ, ಆಯಿತಾ. ಹೌದು, ಈಗ ಆಲ್ಮೋಸ್ಟ್ ಎಲ್ಲ ಕಡೆ 5G ಸಿಗಕ್ಕೆ ಶುರುವಾಗಿದೆ ನೆಟ್ವರ್ಕು. ನಂಗೆ ಅನ್ನಿಸ್ದಂಗೆ ಮುಂದಿನ 3-4 ವರ್ಷ ಈ 4G ಎಲ್ಲೂ ಹೋಗಲ್ಲ ಅಂತ ಅನ್ನಿಸ್ತಾ ಇದೆ. ಈಗಲೂ ಕೂಡ ಏರ್ಟೆಲ್ ಅವರು 2G ಕೊಡ್ತಾರೆ, ಏರ್ಟೆಲ್ ಅವ್ರದ್ದು ಈಗಲೂ ಕೂಡ 3G ಸಿಗುತ್ತೆ. ಎಷ್ಟು ಕಾಲ, ಯಾವ ಕಾಲ ಆಗಿದೆ ಹೇಳಿ. ಸೊ ನಂಗೆ ಅನ್ನಿಸ್ದಂಗೆ 4G ಸದ್ಯಕ್ಕೆ ಎಲ್ಲೂ ಹೋಗಲ್ಲ. ಏನಕ್ಕೆ ಅಂದರೆ 5G ಬ್ಯಾಟ್ರಿ ಕನ್ಸಂಪ್ಷನ್ ಹೆವಿ ಜಾಸ್ತಿ ಇದೆ, ಹೆವಿ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡ್ತಾ ಇದೆ.
5Gಗೆ ಹಾಕೊಂಡ್ಬಿಟ್ರೆ ಬ್ಯಾಟ್ರಿ ಕಿತ್ಕೊಂಡು ತಿಂದಾಕ್ಬಿಡುತ್ತೆ. ಯಾವಾಗ ಬ್ಯಾಟ್ರಿ 100ಇಂದ 0 ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಆಯಿತಾ. ಸೊ ಅದರಿಂದ 4G ನಂಗೆ ಅನ್ನಿಸ್ತಂಗೆ ಎಲ್ಲೂ ಹೋಗಲ್ಲ. 5G ಇದ್ರೂ ಕೂಡ ಮೋಸ್ಟ್ ಆಫ್ ದ ಜನ 4Gಗೆ ಸ್ವಿಚ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಈಗಲೂ ಕೂಡ ನಂಗೆ ಅನ್ನಿಸ್ತಂಗೆ 4G ಫೋನ್ ತೊಗೊಳ್ಳುವಂಥದ್ದು ಕೆಟ್ಟ ಡಿಸಿಷನ್ ಅಂತ ಅನ್ನಲ್ಲ ನಾನು. ತೊಗೊಬೋದು, ಬಟ್ ನಿಮ್ಮ ಆಪ್ಷನ್ನು. ನಿಮಗೆ 5G ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದ್ರೆ ಅಲ್ಲ ಈ ಫೋನು. ಓಕೆನಪ್ಪ ನಂಗೆ 5G ಬೇಡ 4Gನೇ ಸಾಕು ಅನ್ನೋರಿಗೆ ಮ್ಯಾಟ್ರ್ ಆಗಲ್ಲ ನಂಗೆ ಅನ್ನಿಸ್ತಂಗೆ. ಸೊ ನಾನು AnTuTu Benchmark ಚೆಕ್ ಮಾಡೋದಂಗೆ ಸುಮಾರು 3,30,000 ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಹೊಂದಿರುವಂಥದ್ದು ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಈ ಪ್ರೈಸ್ ರೇಂಜಿಗೆ. ಮತ್ತು ಆಲ್ಮೋಸ್ಟ್ ಎಲ್ಲ ಗೇಮನ್ನು ಒಂದು ಲೆವೆಲಿಗೆ ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ನಿಮಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕಾಗಲ್ಲ ಈ ಪ್ರೈಸ್ ರೇಂಜಲ್ಲಿ. ಮಿಡ್ಡು ಒಂದು ಲೆವೆಲಿಗೆ ಹೈಯಲ್ಲೇ ಆಡ್ಕೊಬೋದು. ಎಕ್ಸ್ಟ್ರೀಮ್ ಆಡೋದು ಕಷ್ಟ. ಒಂದು ಲೆವೆಲ್ಗೆ ಮಿಡ್ ಮತ್ತು ಹೈಯಲ್ಲಿ ಒಂದು ಲೆವೆಲಿಗೆ ಸ್ಮೂತಾಗಿ ನೀವು ಗೇಮ್ ಪ್ಲೇ ಆಗುತ್ತೆ. ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೊಂದು ತೊಂದರೆನೇ ಆಗೋದಿಲ್ಲ. ತುಂಬ ಸ್ಮೂತಾಗಿ ಆಲ್ಮೋಸ್ಟ್ ಯಾವ ಅಪ್ಲಿಕೇಶನ್ ಬೇಕಾದರೂ ರನ್ ಮಾಡಬಹುದು. ಮತ್ತು ಆಪ್ಟಿಮೈಸೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದರೆ. ವಾಯ್ಸು ಎಲ್ಲೂ ಕೂಡ ಲ್ಯಾಗಿ ಅಂತ ಅನಿಸಿಲ್ಲ. ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಿದೆ. 120 ಹರ್ಟ್ಸಿಗೆ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಇನ್ನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಇದರಲ್ಲಿ ಮೈನ್ ಸೆನ್ಸಾರ್ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್ನ 1.8 ಅಪರ್ಚರ್ನ ಹೊಂದಿರುವಂಥ ಮೈನ್ ಸೆನ್ಸಾರ್. ಇದು ತೆಗೆಯುವಂಥ ಫೋಟೋ ಚೆನ್ನಾಗಿದೆ ಗುರು. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಫೋಟೋನ ಇದು ಕ್ಲಿಕ್ ಮಾಡುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಡೀಟೇಲ್ಸ್ ಅಷ್ಟೇ ಝೂಮ್ ಮಾಡಿದ್ರು ಡೀಟೇಲ್ಸ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಡೇ ಲೈಟಲ್ಲಿ ಮತ್ತು ಒಂದು ಲೆವೆಲ್ ಲೈಟ್ ಚೆನ್ನಾಗಿರೋ ಕಡೆ. ಲೋ ಲೈಟಲ್ಲೂ ಪರವಾಗಿಲ್ಲ ಆಯಿತಾ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಡಿಫ್ರೆಂಟ್ ಸಿಚುವೇಶನ್ ನಾನು ಚೆಕ್ ಮಾಡ್ದಂಗೆ ಅದಕ್ಕೆ ತಕ್ಕಂಗೆ ಇದು ಚೆನ್ನಾಗಿ ಪ್ರೋಸೆಸ್ ಮಾಡುತ್ತೆ ಅಂತ ಅನ್ನಿಸ್ತು. ಸೊ ಪರವಾಗಿಲ್ಲ. ಈ ಬೆಲೆಗೆ ಒಂದು ಒಳ್ಳೆ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ 8 ಮೆಗಾಪಿಕ್ಸೆಲಿಂದು ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಇದು ಸಖತ್ ವೈಡ್ ಆಗಿದೆ ಆಯಿತಾ. ತುಂಬ ವೈಡ್ ಆಗಿದೆ. ಝೂಮ್ ಮಾಡಿದ್ರೆ ಡೀಟೇಲ್ಸ್ ಒಂದು ಲೆವೆಲಿಗೆ ರಿಟರ್ನ್ ಒಂದು ಲೆವೆಲ್ಗೆ ಸಖತ್ ಅಂತ ಅನ್ನಲ್ಲ, ಒಂದು ಲೆವೆಲ್ಗೆ ರಿಟರ್ನ್ ಆಗಿರುತ್ತೆ. ನಿಮಗೆ ಮೇನ್ ಸೆನ್ಸಾರ್ಗೂ ಇದಕ್ಕೂ ಕ್ವಾಲಿಟಿಯಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಆಗಲ್ಲ. ಝೂಮ್ ಮಾಡಿದ್ರೆ ಡೀಟೇಲ್ಸ್ ಹೌದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಬಟ್ ಕಲರ್ಸ್ ವೈಸು ಕ್ವಾಲಿಟಿ ವೈಸು ತುಂಬ ಕ್ಲೋಸ್ ಇದೆ. ಅದನ್ನು ಬಿಟ್ಟರೆ ಇನ್ನೊಂದು 2 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ದಾರೆ. ಮಾಡೋ ಕೆಲಸ ಇಲ್ಲ, ಅಷ್ಟೊಂದು ಮ್ಯಾಕ್ರೋ ಅಂತ ಅನ್ನಿಸ್ತಿಲ್ಲ, ಬಟ್ ಆ ಒಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 13 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದೆ. ಡೀಟೇಲ್ ಮಾತ್ರ ಡೇ ಲೈಟೇ ಸಖತ್ತಾಗಿ ತೆಗೀತಾಯ್ತಾ. ಝೂಮ್ ಮಾಡೋದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿ ರಿಟರ್ನ್ ಆಗಿದೆ. ಈ ಬಿಯರ್ಡ್ದೆಲ್ಲ ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿ ಬಂದಿರುತ್ತೆ. ಸೊ ತೋರಿಸ್ತಾ ಇದ್ದೀನಿ ಆ ಸ್ಯಾಂಪಲ್ನ ಕೂಡ ನಿಮಗೆ. ಸೊ ಫ್ರಂಟ್ ಕ್ಯಾಮ್ರಾ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಕ್ಯಾಮ್ರಾವನ್ನು ಈ ಫೋನಲ್ಲಿ ಕೊಟ್ಟಿದ್ದಾರೆ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಈ ಪ್ರೊಸೆಸರ್ ಹೌದು, ಕೆಲವೊಬ್ಬರು ಪ್ರೊಸೆಸರ್ ಸಪೋರ್ಟ್ ಆಗಲ್ಲ ಅಂದರೂ ಕೂಡ 4K ಅಪ್ಸ್ಕೇಲ್ ಮಾಡಿರ್ತಾರೆ, ಬಟ್ ಇವ್ರು ಕೊಟ್ಟಿಲ್ಲ. ಓಕೆ, ನಂಗೆ ಅನ್ನಿಸ್ತಂಗೆ ಆ ಕ್ವಾಲಿಟಿಯನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸುಮಾರಾಗಿದೆ. ಸೊ ಓವರಾಲ್ ಕ್ಯಾಮ್ರಾ ನನಗೆ ಇಷ್ಟ ಆಯ್ತು. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಬೆಸ್ಟ್ ಕ್ಯಾಮ್ರಾ ಅಂತನಲ್ಲ, ಒಂದು ಚೆನ್ನಾಗಿದೆ ಗುರು. ಈ ಬೆಲೆಗೆ ಒಂದು ಒಳ್ಳೆಯ ಕ್ಯಾಮ್ರಾ. ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಇಷ್ಟೇ ಕ್ವಾಲಿಟಿ ನಿಮಗೆ ಸಿಗುತ್ತೆ. ಚೆನ್ನಾಗಿದೆ, ಈ ಇದರಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ತೋರಿಸ್ತಾ ಇದ್ದೀನಿ. ಜಸ್ಟ್ ಟಚ್ ಮಾಡಿದ್ರೆ ಸಾಕು, ಪಟ್ಟ ಅಂತ ಅನ್ಲಾಕ್ ಮಾಡುತ್ತೆ. ತುಂಬ ಫಾಸ್ಟ್ ಆಗಿದೆ. ಇನ್ನು ಫೇಸ್ ಅನ್ಲಾಕ್ ಕೂಡ ಅಷ್ಟೇ. ನೋಡ್ತೀರಾ ನೀವೇ. ಓಪನ್ ಮಾಡತ್ತಂದೆ. ಓಕೆ ಮಾಡ್ತೀಗ. ಓಕೆ ಮಾಡ್ತು. ಡಿಫ್ರೆಂಟ್ ಲೈಟಿಂಗ್ ಕಂಡೀಷನಲ್ಲಿ ನೋಡುತ್ತೆ, ಥಿಂಕ್ ಮಾಡುತ್ತೆ ತುಂಬ. ಓಕೆ, ತುಂಬ ಫಾಸ್ಟ್ ಆಗಿದೆ ಒಂದು ಲೆವೆಲಿಗೆ ಫೇಸ್ ಅನ್ಲಾಕ್ ಕೂಡ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ ಸ್ಟ್ಯಾಂಡರ್ಡು. ಮತ್ತು ಬಾಕ್ಸ್ ಒಳಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ. 18 ವ್ಯಾಟ್ಗಿಂತ 33 ವ್ಯಾಟ್ ಕೊಟ್ಟಿರುವಂಥದ್ದು ತುಂಬ ಯೂಸ್ ಆಗುತ್ತೆ. ಎಮರ್ಜೆನ್ಸಿ ಟೈಮಲ್ಲಿ ಫಾಸ್ಟಾಗಿ ಚಾರ್ಜ್ ಮಾಡ್ಕೊಂಡ್ಬಿಡ್ಬೋದು. ಇನ್ನು OS ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ಆ್ಯಂಡ್ರಾಯ್ಡ್ 13 ಬೇಸ್ ಮೇಲೆ ರನ್ ಆಗ್ತಿರುವಂಥ MIUI ಇರುವಂಥದ್ದು. ಇದು ಒಂದು ಲೆವೆಲಿಗೆ ಸ್ಮೂತ್ ಆಗಿದೆ. ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ 120 ಹರ್ಟ್ಸಿಗೆಲ್ಲ. MIUI 14 ಆಯಿತಾ. ಸೊ ಇದು ಅಷ್ಟೊಂದು ನಿಮಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯೆನ್ಸ್ ನೀಡುತ್ತೆ ಅಂತ ಅನ್ನಲ್ಲ. ಥೀಮ್ಡ್ OS ಕೆಲವೊಂದು ಬೆಟರ್ ಅಂತ ಅಪ್ಲಿಕೇಶನ್ ಎಲ್ಲ ಇದೆ, ಬಟ್ ಪರವಾಗಿಲ್ಲ, ಕೆಲವು ಜನಕ್ಕೆ ಇದು ಇಷ್ಟ ಆಗಬಹುದು. ಜೊತೆಗೆ MI ಅವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಸ್ಮಾರ್ಟ್ಫೋನಿಗೆ 2 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟನ್ನು ಕೊಡ್ತಾರಂತೆ. ಆ್ಯಂಡ್ರಾಯ್ಡ್ OS ಅಪ್ಡೇಟ್ ಏನಂದರೆ ಇದರಲ್ಲಿ ಈಗ ಆ್ಯಂಡ್ರಾಯ್ಡ್ 13 ಇದೆ, 14, 15 2 ಆ್ಯಂಡ್ರಾಯ್ಡ್ ಅಪ್ಡೇಟ್ ಬರುತ್ತೆ. ಸೂಪರ್ ಅಂದರೆ ಇಷ್ಟಪಡ್ತೀನಿ. 2 ವರ್ಷ ಕೊಡ್ತೇನೆ ಅಂದರೆ ಗ್ರೇಟ್ ನಂಗೆ ಅನ್ನಿಸ್ತಂಗೆ MI ಅವರಂದರೆ. ಮತ್ತು 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚಸನ್ನು ಕೊಡ್ತಾರೆ ಅಂದರೆ 4 ವರ್ಷ ಕ್ರೇಜಿ ಅಂತ ಅಂತೀನಿ. MI ಅವರು ಇಷ್ಟು ಕೊಟ್ಟರೆ ಬೇಜಾನು ಆಯಿತಾ.
ಸೊ ಸೂಪರ್ ಅಂತೀನಿ OS ವಿಷಯದಲ್ಲಿ, ಅಂದರೆ ಅಪ್ಡೇಟ್ ವಿಷಯದಲ್ಲಿ. ಈ OS ನನಗೇನೋ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಕೆಲವು ಜನಕ್ಕೆ ಈ MIUI ಇಷ್ಟ ಆಗುತ್ತೆ. ಇನ್ನು ಈ ಫೋನಲ್ಲಿ ನಮಗೆ ಮೋನೋ ಸ್ಪೀಕರ್ ಸಿಗ್ತದೆ, ಬಾಟಮ್ ಫೈರಿಂಗು ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲ್ ಜೋರಾಗಿ ಕೇಳುತ್ತೆ. ಸ್ಟೀರಿಯೋ ಕೊಟ್ಟಿದ್ದಾರೆ, ಚೆನ್ನಾಗಿರ್ತಾ ಇತ್ತು. ಅದನ್ನು ಬಿಟ್ಟರೆ ಬೇಸಿಕ್ ಸೆನ್ಸರ್ಸ್ನಲ್ಲಿ ಆ್ಯಡ್ ಮಾಡಿದರೆ ಏರ್ ಬ್ಲಾಸ್ಟರ್ ಕೂಡ ಇದೆ. ಆಗಲೇ ಹೇಳ್ದಂಗೆ ಟಿ ವಿ ಎಲ್ಲ ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಸಿಗ್ತದೆ ಮತ್ತು ಬ್ಲೂಟೂತ್ 5.1 ನಮಗೆ ಈ ಫೋನಲ್ಲಿ ಸಿಗ್ತಾ ಇರುವಂಥದ್ದು, ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಸಿಗ್ತಾರೆ. ಸೊ ಇದಿಷ್ಟು ಈ ಫೋನಿಂದ ಕೆಲವೊಂದು ಮೇನ್ ಫೀಚರ್ಸ್ ಆಯಿತಾ. ಇವಾಗ ಅದರಲ್ಲಿ ಕೇಳ್ಬೋದು ಈ ಫೋನ್ನ ಈ ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು 14,000 ರೂಪಾಯಿಗೆ ಈ ಫೋನ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ನನಗೆ ಇಷ್ಟ ಆದಂಥ ಫೀಚರು ಮೇನ್ಲಿ ಪಂಚೋಲ್ ಕ್ಯಾಮ್ರಾ ಸಿಗ್ತಾ ಇದೆ. ಸೊ ಲುಕ್ ಒಂದು ಲೆವೆಲಿಗೆ ಚೆನ್ನಾಗಿದೆ, ಇದು ನನಗೆ ಬೆಸ್ಟ್ ಅನಿಸಿಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿದೆ. ಮತ್ತು ಈ ಡಿಸ್ಪ್ಲೇ ಟಾಪ್ ನಾಚ್ ಅನ್ನಿಸ್ತು, ಡಿಸ್ಪ್ಲೇ ಬೆಂಕಿ ಇದೆ. ನಂತರ ರ್ಯಾಮು ಸ್ಟೋರೇಜು ಓಕೆ, ಪ್ರೊಸೆಸರ್ ಕೂಡ ಓಕೆ, 5G ಅಲ್ಲ 4G ಕೊಟ್ಟಿದ್ದಾರೆ, ಮತ್ತು ಕ್ಯಾಮ್ರಾ ಚೆನ್ನಾಗಿದೆ ಇವರು, ಆಯಿತಾ. ಸೊ ನಂಗೆ ಅನ್ನಿಸ್ತಂಗೆ ಈ ಪ್ರೈಸ್ ರೇಂಜಿಗೆ ಸ್ಪೆಸಿಫಿಕೇಷನ್ ವೈಸ್ ಚೆನ್ನಾಗಿದೆ, ಆಯಿತಾ. ಸ್ಪೆಸಿಫಿಕೇಷನ್ ವೈಸು ತುಂಬ ಚೆನ್ನಾಗಿದೆ. ನೀವು ಡಿಸೈಡ್ ಮಾಡಬೇಕಾಗಿರೋದು ಏನಪ್ಪ ಅಂತ ಅಂದರೆ, ನಿಮಗೆ 4G ಫೋನ್ ಬೇಕಾ 5G ಫೋನ್ ಬೇಕಾ. 5G ಇಲ್ಲ ಅಂದ್ರೂ ನಡೆಯುತ್ತೆ ಅಂತ ಅಂದರೆ ಇದು ನಂಗೆ ಅನ್ನಿಸ್ದಂಗೆ ಒಂದು ಒಳ್ಳೆ ಆಪ್ಷನ್ ಆಗಬಹುದು. ಇದು ನನ್ನ ಆನೆಸ್ಟ್ ಒಪಿನಿಯನ್ ಈ ಫೋನ್ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ದಯವಿಟ್ಟು ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.